ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025ರ ಕೀ ಉತ್ತರಗಳನ್ನು ಅಧಿಕೃತವಾಗಿ ಫೈನಲ್ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಈ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಬೆಂಗಳೂರವರು ಇಂದು ಅಂತಿಮವಾದ ಕೀ ಉತ್ತರಗಳನ್ನು ಪ್ರಕಟಿಸಿರುತ್ತಾರೆ. ಪತ್ರಿಕೆ 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂಥವರಿಗೆ, ಹಾಗೆಯೇ ಪತ್ರಿಕೆ 2 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗ್ತಕ್ಕಂಥವರಿಗೆ ಈ TET ಪರೀಕ್ಷೆ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರ ಫೈನಲ್ ಕೀ ಆನ್ಸರ್ಸ್ ಆಫ್ ಪೇಪರ್ 1 ಅಂತ ಹೇಳಿ. ಯಾರೆಲ್ಲ 1ನೇ ತರಗತಿಯಿಂದ 5ನೇ ತರಗತಿಗೆ PSTR ಶಿಕ್ಷಕರಾಗಬೇಕು ಅಂತ ಇದ್ದೀರಿ ಅವರಿಗೆ ಈಗಾಗಲೇ TET ಪರೀಕ್ಷೆಯನ್ನ ತಾವೆಲ್ಲರೂ ಕೂಡ ಬರೆದಿರ್ತೀರಿ. ಅದರ ಅಂತಿಮ ಕೀ ಉತ್ತರಗಳನ್ನ ಇಲ್ಲಿ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಅಧಿಕೃತವಾದ ಅಂತಿಮ ಕೀ ಉತ್ತರಗಳನ್ನ ಪ್ರಕಟಿಸಲಾಗಿರುತ್ತೆ. ತಾವು ಈಗಾಗಲೇ ಪ್ರಾವಿಷನಲ್ ಕೀ ಆನ್ಸರ್ಸ್ನ ನೋಡ್ಕೊಂಡ್ಬಿಟ್ಟು ತಮ್ಮ ಸ್ಕೋರ್ನ ಎಲ್ಲ ತಾವು ಕಂಡು ಹಿಡ್ಕೊಂಡಿರ್ತೀರ. ಆದರೆ ಈ ಅಂತಿಮ ಕೀ ಉತ್ತರದಲ್ಲಿ ಕೆಲವೊಂದು ಬದಲಾವಣೆಗಳಾಗಿರ್ತವೆ ಸ್ನೇಹಿತರೆ. ದಯಮಾಡಿ ತಾವು ಈ ಒಂದು ಅಧಿಕೃತವಾದ ಅಂತಿಮ ಕೀ ಉತ್ತರಗಳನ್ನು ಒಂದು ಸರಿ ನೋಡಿಕೊಂಡ್ರೆ ಯಾರೆಲ್ಲ ಕಡಿಮೆ ಮಾರ್ಕ್ಸ್ನ ತಾವು ಪಡ್ಕೊಂಡಿರ್ತೀರಿ ಅವ್ರಿಗೂ ಕೂಡ ಒಂದು ಎಲಿಜಿಬಿಲಿಟಿ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇರುತ್ತೆ. ಅಂದರೆ ಕೆಲವೊಂದು ಗ್ರೇಸ್ ಮಾರ್ಕ್ಸನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಕೆಲವೊಂದು ಉತ್ತರಗಳ ಬದಲಾವಣೆ ಕೂಡ ಆಗಿರ್ತವೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡದೆ ಈ ಒಂದು ಅಂತಿಮ ಕೀ ಉತ್ತರಗಳನ್ನ ತಾವು ನೋಡ್ಕೋಬೇಕು. ಹಾಗೆಯೇ ಯಾರೆಲ್ಲ 6ರಿಂದ 8ನೇ ತರಗತಿಯ GPT ಶಿಕ್ಷಕರಾಗಬೇಕು ಅಂತ ಹೇಳಿ ತಾವಿದ್ರಿ ಅವ್ರಿಗೂ ಕೂಡ ಒಂದು ಫೈನಲ್ ಕೀ ಆನ್ಸರ್ಸ್ ಆಫ್ ಪೇಪರ್ 2 ಅಂದರೆ 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತಹ ಅಂತಿಮ ಕೀ ಉತ್ತರಗಳನ್ನ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಅವರು ಕೂಡ ಈ ಒಂದು ಅಂತಿಮ ಕೀ ಉತ್ತರಗಳನ್ನ ನೋಡ್ಕೋಬೇಕಾಗಿರೋದು ಅತ್ಯವಶ್ಯಕವಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ TET ಪರೀಕ್ಷೆಯನ್ನ ಬರೆದು ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ತಮ್ಮೆಲ್ಲರ ಒಂದು ಶಿಕ್ಷಕ ವೃತ್ತಿ ಏನು ತಾವು ಭಾವಿಸ್ತಾ ಇದ್ದೀರಿ, ಅಂದರೆ ತಾವು ಭಾವಿ ಶಿಕ್ಷಕರಾಗಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಬಯಸ್ತಾ ಇದ್ರಿ. ತಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಅದೇ ಥರನಾಗಿ ಈಗೇನೋ TET ಪರೀಕ್ಷೆಯನ್ನ ತಾವು ಪಾಸ್ ಆದ್ರಿ, ಅಂದರೆ ಎಲಿಜಿಬಲ್ ಆದ್ರಿ. ವಾಟ್ ನೆಕ್ಸ್ಟ್ ಅಂದರೆ ಮುಂದೆ ಏನು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲವನ್ನು ಮೂಡಿಸಿರುತ್ತೆ. ಹೌದು, ಯಾರೆಲ್ಲ TET ಪತ್ರಿಕೆ 1 ಮತ್ತು ಪತ್ರಿಕೆ 2 ತಾವು ಎಲಿಜಿಬಲ್ ಆಗಿರ್ತೀರಿ, ಬಹುತೇಕ ಎಲ್ಲರೂ ಕೂಡ DED ಮತ್ತು BEd ಅನ್ನ ಕಡ್ಡಾಯವಾಗಿ ತೇರ್ಗಡೆಯಾಗಿರ್ತೀರಿ. ಅದರ ಜೊತೆಗೆ ಈಗ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡಿ ಈಗ TETಯನ್ನು ಸಹ ಪಾಸ್ ಮಾಡ್ಕೊಂಡಿರ್ತೀರಿ. ಈಗೇನಿದ್ರು ಕೂಡ ಯಾರೆಲ್ಲ DED ಮಾಡಿ ಫಸ್ಟ್ ಪೇಪರನ್ನು TET ಪಾಸ್ ಆಗಿರ್ತೀರಿ ಅವರೆಲ್ಲರೂ ಕೂಡ ಈಗ ತಾವು ಮಾಡಬೇಕಾಗಿರ್ತಕ್ಕಂತಹ ಅತಿ ಮುಖ್ಯ ಕೆಲಸ ಅಂತ ಹೇಳಿದ್ರೆ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತ ತಯಾರಿಯನ್ನ ತಾವು ಚಾಚು ತಪ್ಪಿಸದೆ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಈ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಮೂಲಕ ಎಷ್ಟು ಒಂದು ಅಭ್ಯರ್ಥಿಗಳ ಕಾಂಪಿಟೇಷನ್ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಸ್ಪಷ್ಟವಾದ ಒಂದು ಅನಲೈಸ್ ಮೂಲಕ ವಿಡಿಯೋನ ಮಾಡಿರ್ತೀವಿ. ತಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಲಾಗಿರುತ್ತೆ. ತಾವು ಆ ಒಂದು ವಿಡಿಯೋನ ನೋಡೋದ್ರ ಮೂಲಕ ತುಂಬ ಯೂಸ್ಫುಲ್ ಇದೆ ಈ ವಿಡಿಯೋ. ಅದ್ರ ಮೂಲಕ ತಮ್ಮ PSTR ನೇಮಕಾತಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು. ಹಾಗೆಯೇ ಯಾರೆಲ್ಲ BEd ಜೊತೆಗೆ ತಮ್ಮದು TET ಪತ್ರಿಕೆ 2 ಆಗಿರುತ್ತೆ ಅವರೆಲ್ಲರೂ ಕೂಡ 6 to 8 ಟೀಚರ್ಸ್ ಅಂದರೆ GPSTR ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ತಯಾರಿಯನ್ನು ಮಾಡಬೇಕಾಗಿರೋದು ಅತ್ಯವಶ್ಯಕವಾಗಿರುತ್ತೆ. ಹಾಗೆಯೇ ಪತ್ರಿಕೆ 1 ಪತ್ರಿಕೆ 2 ಆಗಿರ್ತಕ್ಕಂತಹ BEd ಆಗಿರ್ತಕ್ಕಂತಹ ಎಲ್ಲ ಒಂದು ಅಭ್ಯರ್ಥಿಗಳು ತಾವೆಲ್ಲರೂ ಕೂಡ PSTR ಮತ್ತು HSTR ಹಾಗೆಯೇ GPSTR ಈ 3 ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೋಬಹುದು. ಅದರ ಜೊತೆಗೇನೆ ಹಾಗೆಯೇ PUC ಒಂದು ಉಪನ್ಯಾಸಕರಾಗ್ತಕ್ಕಂತಹ ಒಂದು ಅವಕಾಶನೂ ತಮಗೆ ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ PSTR ಮತ್ತು GPSTR ಹಾಗೆಯೇ HSTR ಮತ್ತು PU ಉಪನ್ಯಾಸಕರಾಗ್ತಕ್ಕಂಥದ್ರ ಕಡೆ ತಾವೆಲ್ಲರೂ ಕೂಡ ಗಮನ ಹರಿಸಿ 2026ರಲ್ಲಿ ಎಲ್ಲರೂ ಕೂಡ ಶಿಕ್ಷಕ ಹುದ್ದೆಯನ್ನು ತಾವು ಎಲ್ಲರೂ ಕೂಡ ಬಯಸ್ತಾ ಇದ್ದೀರಾ. ತಮ್ಮ ಎಲ್ಲ ಒಂದು ಈ ಒಂದು ಕನಸುಗಳು ಏನಿದಾವೆ ಅವು ನನಸಾಗಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.